ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ಲೀವು ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗು ನೋಡಿ ಈ ಥರ ಬರುತ್ತೆ. ಇದು ಡಿಸೈನ್ ಸ್ಲೀವು ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಯಾವ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನೋಡಿ, ಮೊದಲಿಗೆ ನಾವು ಸ್ಲೀವ್ನ ಮಾಮೂಲಿ ಸ್ಲೀವ್ ಯಾವ ಥರ ಕಟ್ ಮಾಡ್ಕೊತೀವೋ ಆ ಥರ ಕಟ್ ಮಾಡ್ಕೊಬೇಕು. ಲೈನಿಂಗು ಮತ್ತು ಒರಿಜಿನಲ್ ಎರಡೂ ಥರ ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ನ ತಗೊಂಡು ಈ ಥರ 2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡಿಂದ ಈ ಥರ ಮೇಲಕ್ಕೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅಗಲ ಬಂದುಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈ ಥರ ಸ್ಟಾರ್ಟಿಂಗಿಂದ ಈ ಥರ ಇಟ್ಕೊಂಡು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ ನಂತರ ಇದನ್ನು ಈ ಥರ ಡ್ರಾ ಮಾಡ್ಕೊಳ್ಳಿ. ಆ ಮಾರ್ಕಿಂದ ಈ ಮಾರ್ಕ್ಗೆ ಈ ಥರ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಶೇಪ್ನ ಡ್ರಾ ಮಾಡ್ಕೊಂಡ ನಂತರ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವ ಅದೇ ಥರನೇ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಈ ಥರ ಬರುತ್ತೆ. ಈಗ ಇದನ್ನು ಲೈನಿಂಗು ಮತ್ತು ಮೇನ್ ಪೀಸ್ನ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ನೋಡಿ, ಮೇನ್ ಪೀಸು ಉಲ್ಟಾ ಸೀದಾ ಚೆಕ್ ಮಾಡ್ಕೊಬೇಕು. ಉಲ್ಟಾ ಇರೋದು ಕೆಳಗಡೆ ಹೋಗಬೇಕು, ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ನೀವು ಬಿಗಿನರ್ಸ್ ಆದರೆ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಲ್ಲಿ ಗುಂಡು ಪಿನ್ ಚುಚ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ನಮಗೆ ಶೇಪ್ ಯಾವ ಥರ ಇರುತ್ತೋ ಅದೇ ಥರನೇ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋವಂತಹ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ ನಂತರ ನಾವು ನ್ಯಾಚ್ ಹೊಡ್ಕೊಬೇಕು. ಈ ಥರ ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ನಾವು ಹಾಕಿರೋ ಸ್ಟಿಚ್ ಕಟ್ ಆಗಬಾರ್ದು. ಸ್ಟಿಚ್ ಕಟ್ ಆಗ್ದಿರ ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ನೀಟಾಗಿ ಶೇಪ್ ಬರುತ್ತೆ. ಈ ಥರ ನ್ಯಾಚ್ ಹೊಡ್ಕೊಂಡು ಈಗ ನೋಡಿ, ಈ ಥರ ಲೈನಿಂಗ್ನ ತಿರುಗಿಸ್ಬಿಟ್ಟು ರಾಯ್ ಎಡ್ಜ್ ಬಂದುಬಿಟ್ಟು ಲೈನಿಂಗ್ ಸೈಡಿಗಿರೋ ಥರ ತಿರುಗಿಸ್ಕೊಂಡು ಲೈನಿಂಗ್ ಮೇಲೇ ಸ್ಟಿಚ್ ಬರಬೇಕು. ಕಿನಾರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಲೈನಿಂಗ್ ಮೇಲೆ ಬರೋ ಥರ. ರಾಯ್ ಎಡ್ಜ್ ಬಂದುಬಿಟ್ಟು ನಾವು ಲೈನಿಂಗ್ ಸೈಡಿಗೆ ತಿರುಗಿಸ್ಕೊಬೇಕು. ಆವಾಗ ನಮಗೆ ಲೈನಿಂಗ್ ಮೇಲೆ ಸ್ಟಿಚ್ ಬರುತ್ತೆ. ಈ ಥರ ನೀಟಾಗೆ ನಮ್ಗೆ ಯಾವ ಥರ ಶೇಪ್ ಇರುತ್ತೋ ಅದೇ ಥರನೇ ನೀಟಾಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಈ ಥರ ತಿರುಗಿಸ್ಬಿಟ್ಟು ಲೈನಿಂಗು ಮತ್ತು ಮೇನ್ ಪೀಸು ಎರಡೂ ಸಮ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಇನ್ಸೈಡ್ ಪೀಸು ಮೇಲಕ್ಕೆ ಕಾಣಿಸ್ಬಾರ್ದು. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಶೇಪ್ ಹತ್ರ ಈ ಥರ ನೀಡ್ಲು ನಿಲ್ಲಿಸ್ಬಿಟ್ಟು ಮತ್ತೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಶೇಪು ನೀಟಾಗಿ ಬರುತ್ತೆ. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇನ್ಸೈಡ್ ಪೀಸು ಮೇಲ್ಗಡೆ ಕಾಣಿಸ್ದೇ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ, ಈ ಥರ ಬರುತ್ತೆ. ಮತ್ತು ಈ ಥರ ಲೈನಿಂಗು ಮತ್ತು ಮೇನ್ ಪೀಸ್ನ ಸುತ್ತಲೂ ಅಟ್ಯಾಚ್ ಮಾಡ್ಕೊಬೇಕು. ಯಾವುದೂ ಲೂಸ್ ಬಿಡಬಾರ್ದು. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂತಹ
ಮೇನ್ ಪೀಸ್ನ ನೀಟಾಗೆ ಟ್ರಿಮ್ ಮಾಡ್ಕೊಂಬಿಡಬೇಕು. ಲೈನಿಂಗ್ ಸಮಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಫ್ರಿಲ್ ಇಟ್ಕೊಳೋದಕ್ಕೋಸ್ಕರ ನೋಡಿ ಬಟ್ಟೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. 4 ಇಂಚು ಅಗಲ ಇರಬೇಕು. ನೋಡಿ ಈ ಥರ 4 ಇಂಚು ಅಗಲ ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು. ಸೀದಾ ಇರೋದು ಒಳಗಡೆ ಹೋಗಬೇಕು, ಉಲ್ಟಾ ಇರೋದು ಮೇಲೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ತಿರುಗಿಸ್ಕೊಂಬಿಡಬೇಕು. ನೋಡಿ ಒಂದು ಪಿನ್ನ ಸಹಾಯದಿಂದ ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಪಿನ್ನ ಹಾಕ್ಕೊಂಡು ಈ ಪಿನ್ನನ ಅದರೊಳಗಡೆಯಿಂದ ಈ ಥರ ಆಚೆಗಡೆ ತಗೊಂಬರ್ಬೇಕು. ನೋಡಿ ಈ ಥರ ಸ್ವಲ್ಪನೇ ಈ ಥರ ನೋಡಿ ಹಿಂಗೆ ತಗೊಳ್ಳಿ. ನೋಡಿ ಪಿನ್ನ ಆಚೆ ಬರುತ್ತೆ. ಈಗ ನಾವು ಈ ಥರ ಎಳೆದ್ರೆ ನಮಗೆ ಅದು ಸೀದಾ ಆಗಿಬಿಡುತ್ತೆ. ನಾವು ಅಟ್ಯಾಚ್ ಮಾಡಿರುವಂತಹ ರಾಯಡ್ಜೆಲ್ಲ ಒಳಗಡೆ ಹೋಗಿಬಿಡುತ್ತೆ. ಈ ಥರ ಮಾಡ್ಕೊಂಡ ನಂತರ ಇದನ್ನು ಈ ಥರ ಇದು ಮಾಡಿಕೊಂಡು 2 ಪೀಸ್ನ ಸಮ ಇಟ್ಕೊಂಡು ನಾವು ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ 2 ಪೀಸು ಸಮ ಇರಬೇಕು, ಹೆಚ್ಚು ಕಮ್ಮಿ ಇರಬಾರ್ದು. ಈ ಥರ ಸಮ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಬೆರಳಲ್ಲಿ ಈ ಥರ ಅಂದ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಮಗೆ ಸಮ ಬರುತ್ತೆ. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ನೋಡಿ ಈ ಥರ ಫ್ರಿಲ್ ಇಟ್ಕೊಬೇಕು. ಈ ಥರ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಫ್ರಿಲ್ ಇಟ್ಕೊತ ಬನ್ನಿ. ಫ್ರಿಲ್ಲು ಆದಷ್ಟು ಎಲ್ಲ ಒಂದೇ ವಿಡ್ತಲ್ಲಿ ಇರೋ ಥರ ಇಟ್ಕೊಳ್ಳಿ. ನೋಡಿ ಈ ಥರ ಫ್ರಿಲ್ ಇಟ್ಕೊಬೇಕು. ನೋಡಿ ಈ ಥರ ಬರುತ್ತೆ ಫ್ರಿಲ್ಲು. ಇದಕ್ಕೆ ಈಗ ನಾವು ಲೇಸ್ನ ಅಟ್ಯಾಚ್ ಮಾಡ್ಕೊಬೇಕು. ಲೇಸು ಮತ್ತು ಫ್ರಿಲ್ ಪೀಸು 2 ಸಮ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಮತ್ತೆ ಆ ಎಡ್ಜಿಗೂ ಒಂದು ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಾವು ಮಾರ್ಕ್ ಮಾಡ್ಕೊಬೇಕು. ಸೆಂಟ್ರಿಂದ ನೋಡಿ ಇಲ್ಲಿ ಸೆಂಟ್ರ್ ಇರುತ್ತಲ್ಲ, ಆ ಸೆಂಟ್ರ್ ತಾವಿಂದ ಆ ಕಡೆ 2.25 ಇಂಚಿಗೆ ಮತ್ತು ಈ ಕಡೆ 2.25 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. 2.25 ಇಂಚು 2.25 ಇಂಚಿಗೆ ಆ ಕಡೆ ಮತ್ತು ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರಿಂದ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಆ ಮಾರ್ಕ್ಗೆ ಈ ಥರ ಫ್ರಿಲ್ನ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ರಫ್ ಮಾಡಿ ತೆಗೆದುಬಿಡಿ. ಈ ಥರ ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಂಡ ನಂತರ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ಕೊಬೇಕು. ಆ ಮಾರ್ಕ್ ತಾವಿಂದನೇ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿಕೊಂಡು ರಫ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಂಬಿಡಬೇಕು. 2 ಸೈಡೂ ಅದೇ ಥರನೇ ಟ್ರಿಮ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಸ್ಟಿಚ್ಗೆ ಸ್ವಲ್ಪ ಬಿಟ್ಬಿಟ್ಟು ಇನ್ನಿರೋ ಎಕ್ಸ್ಟ್ರಾ ಎಲ್ಲನೂ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಟ್ರಿಮ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಲೇಸ್ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಈ ಥರ ಸ್ಟಾರ್ಟಿಂಗಿಂದ ಈ ಥರ ಸ್ವಲ್ಪನೇ 2 ಸಮ ಇಟ್ಕೊಂಡು ಲೇಸು ಮತ್ತು ಸ್ಲೀವ್ನ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಶೇಪಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ.
ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಈ ಸೈಡಿಗೂ ಅದೇ ಥರ ತಿರುಗಿಸ್ಕೊಂಡು ಎರಡನ್ನೂ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಥರ ಒಂದು ಸೈಡು ಸ್ಟಿಚ್ ಹಾಕಿದ ನಂತರ ಇನ್ನೊಂದು ಸೈಡು ಲೇಸ್ ಮೇಲೂ ಸ್ಟಿಚ್ ಹಾಕ್ಕೊತ ಬನ್ನಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನಮಗೆ ಈ ಥರ ಬರುತ್ತೆ. ಈಗ ಇದಕ್ಕೆ ಮಣಿನ ಈ ಥರ ಫಿಕ್ಸ್ ಮಾಡ್ಕೊಬೇಕು ಸೆಂಟ್ರಲ್ಲಿ. ನೋಡಿ ನೀಡ್ಲಿಗೆ ನಾನು 4 ಲೇಯರು ದಾರ ಹಾಕ್ಕೊಂಡಿದ್ದೀನಿ. ದಾರ ಹಾಕ್ಕೊಂಡು ಈ ಥರ ಮಣಿನ ಈ ಥರ ಫಿಕ್ಸ್ ಮಾಡ್ಕೊಬೇಕು. ಸೂಜಿ ದಾರದಿಂದ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ 1 2 3 ಸ್ಟಿಚಸ್ ಹಾಕ್ಕೊಳ್ಳಿ. ಕೆಳಗಡೆಯಿಂದ ಮೇಲಕ್ಕೆ ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ ಈ ಥರ ಚುಚ್ಚಿಬಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ಸೈಡು ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡು ದಾರನ ಕಟ್ ಮಾಡಿ ತೆಗೆದುಬಿಡಿ. ನೋಡಿ ನಮಗೆ ಈಗ ರೆಡಿ ಆಯಿತು ಸ್ಲೀವು. ನೋಡಿ ಈ ಥರ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ರಿಚ್ ಲುಕ್ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಸುಲಭವಾಗಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ಬೆಲ್ನ ಆನಲ್ಲಿ ಇಟ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಆದ ಕಾರಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ಬಾಯ್.